ಇದಿಷ್ಟೇ ಅಲ್ಲ, ರಾಜ್ಯದ ಹಲವೆಡೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳನ್ನು ಕೂಡ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯದ ಕಾರಣ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಅನುದಾನವೂ ಕೂಡ ಕೈತಪ್ಪಿದೆ. 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಬರಬೇಕಾದಂಥ ಸ್ಥಳೀಯ ಸಂಸ್ಥೆಗಳ ಅನುದಾನ ಕೂಡ ಬಂದಿಲ್ಲ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆಗಳಿರುವಂಥ ಪ್ರಸಂಗ ನಡೀತಿತ್ತು. ಇವಕ್ಕೆ ಚುನಾವಣೆ ಅವಧಿ ಮುಗಿದ ಕೂಡಲೇ ಮುಗಿಯೋಕ್ಕೆ ಮುಂಚೆನೇ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ, ಇಡೀ ಒಂದು 5 ವರ್ಷದ ಅವಧಿಯಲ್ಲಿ ಚುನಾವಣೆಗಳು ಜರಲಿಲ್ಲ ಅನ್ನೋ ಕಾರಣಕ್ಕಾಗಿ ಕೇಂದ್ರ ಹಣಕಾಸು ಆಯೋಗ ಶಿಫಾರಸಾಗಿದ್ದಂಥ ಹಣ ಬಿಡುಗಡೆ ಆಗದೆ ತಡೆ ಹಿಡಿದಿದ್ದಂಥದ್ದು ನಿಜ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆಗಳಿರುವಂಥದ್ದು. ಇದಿಷ್ಟೇ ಅಲ್ಲ, ರಾಜ್ಯದ ಹಲವೆಡೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳನ್ನು ಕೂಡ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯದ ಕಾರಣ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಅನುದಾನವೂ ಕೂಡ ಕೈತಪ್ಪಿದೆ. 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಬರಬೇಕಾದಂಥ ಸ್ಥಳೀಯ ಸಂಸ್ಥೆಗಳ ಅನುದಾನ ಕೂಡ ಬಂದಿಲ್ಲ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆಗಳಿರುವಂಥ ಪ್ರಸಂಗ ನಡೀತಿತ್ತು. ಇವಕ್ಕೆ ಚುನಾವಣೆ ಅವಧಿ ಮುಗಿದ ಕೂಡಲೇ ಮುಗಿಯೋಕ್ಕೆ ಮುಂಚೆನೇ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ, ಇಡೀ ಒಂದು 5 ವರ್ಷದ ಅವಧಿಯಲ್ಲಿ ಚುನಾವಣೆಗಳು ಜರಲಿಲ್ಲ ಅನ್ನೋ ಕಾರಣಕ್ಕಾಗಿ ಕೇಂದ್ರ ಹಣಕಾಸು ಆಯೋಗ ಶಿಫಾರಸಾಗಿದ್ದಂಥ ಹಣ ಬಿಡುಗಡೆ ಆಗದೆ ತಡೆ ಹಿಡಿದಿದ್ದಂಥದ್ದು ನಿಜ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆಗಳಿರುವಂಥದ್ದು. ಇದಿಷ್ಟೇ ಅಲ್ಲ, ರಾಜ್ಯದ ಹಲವೆಡೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳನ್ನು ಕೂಡ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯದ ಕಾರಣ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಅನುದಾನವೂ ಕೂಡ ಕೈತಪ್ಪಿದೆ. 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಬರಬೇಕಾದಂಥ ಸ್ಥಳೀಯ ಸಂಸ್ಥೆಗಳ ಅನುದಾನ ಕೂಡ ಬಂದಿಲ್ಲ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆಗಳಿರುವಂಥ ಪ್ರಸಂಗ ನಡೀತಿತ್ತು. ಇವಕ್ಕೆ ಚುನಾವಣೆ ಅವಧಿ ಮುಗಿದ ಕೂಡಲೇ ಮುಗಿಯೋಕ್ಕೆ ಮುಂಚೆನೇ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ, ಇಡೀ ಒಂದು 5 ವರ್ಷದ ಅವಧಿಯಲ್ಲಿ ಚುನಾವಣೆಗಳು ಜರಲಿಲ್ಲ ಅನ್ನೋ ಕಾರಣಕ್ಕಾಗಿ ಕೇಂದ್ರ ಹಣಕಾಸು ಆಯೋಗ ಶಿಫಾರಸಾಗಿದ್ದಂಥ ಹಣ ಬಿಡುಗಡೆ ಆಗದೆ ತಡೆ ಹಿಡಿದಿದ್ದಂಥದ್ದು ನಿಜ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆ. ಇದಿಷ್ಟೇ ಅಲ್ಲ, ರಾಜ್ಯದ ಹಲವೆಡೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳನ್ನು ಕೂಡ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯದ ಕಾರಣ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಅನುದಾನವೂ ಕೂಡ ಕೈತಪ್ಪಿದೆ. 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಬರಬೇಕಾದಂಥ ಸ್ಥಳೀಯ ಸಂಸ್ಥೆಗಳ ಅನುದಾನ ಕೂಡ ಬಂದಿಲ್ಲ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆಗಳಿರುವಂಥ ಪ್ರಸಂಗ ನಡೀತಿತ್ತು. ಇವಕ್ಕೆ ಚುನಾವಣೆ ಅವಧಿ ಮುಗಿದ ಕೂಡಲೇ ಮುಗಿಯೋಕ್ಕೆ ಮುಂಚೆನೇ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ, ಇಡೀ ಒಂದು 5 ವರ್ಷದ ಅವಧಿಯಲ್ಲಿ ಚುನಾವಣೆಗಳು ಜರಲಿಲ್ಲ ಅನ್ನೋ ಕಾರಣಕ್ಕಾಗಿ ಕೇಂದ್ರ ಹಣಕಾಸು ಆಯೋಗ ಶಿಫಾರಸಾಗಿದ್ದಂಥ ಹಣ
ಬಿಡುಗಡೆ ಆಗದೆ ತಡೆ ಹಿಡಿದಿದ್ದಂಥದ್ದು ನಿಜ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆಗಳಿರುವಂಥದ್ದು. ಇದಿಷ್ಟೇ ಅಲ್ಲ, ರಾಜ್ಯದ ಹಲವೆಡೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳನ್ನು ಕೂಡ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯದ ಕಾರಣ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಅನುದಾನವೂ ಕೂಡ ಕೈತಪ್ಪಿದೆ. 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಬರಬೇಕಾದಂಥ ಸ್ಥಳೀಯ ಸಂಸ್ಥೆಗಳ ಅನುದಾನ ಕೂಡ ಬಂದಿಲ್ಲ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆಗಳಿರುವಂಥ ಪ್ರಸಂಗ ನಡೀತಿತ್ತು. ಇವಕ್ಕೆ ಚುನಾವಣೆ ಅವಧಿ ಮುಗಿದ ಕೂಡಲೇ ಮುಗಿಯೋಕ್ಕೆ ಮುಂಚೆನೇ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ, ಇಡೀ ಒಂದು 5 ವರ್ಷದ ಅವಧಿಯಲ್ಲಿ ಚುನಾವಣೆಗಳು ಜರಲಿಲ್ಲ ಅನ್ನೋ ಕಾರಣಕ್ಕಾಗಿ ಕೇಂದ್ರ ಹಣಕಾಸು ಆಯೋಗ ಶಿಫಾರಸಾಗಿದ್ದಂಥ ಹಣ ಬಿಡುಗಡೆ ಆಗದೆ ತಡೆ ಹಿಡಿದಿದ್ದಂಥದ್ದು ನಿಜ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆಗಳಿರುವಂಥದ್ದು. ಇದಿಷ್ಟೇ ಅಲ್ಲ, ರಾಜ್ಯದ ಹಲವೆಡೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳನ್ನು ಕೂಡ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯದ ಕಾರಣ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಅನುದಾನವೂ ಕೂಡ ಕೈತಪ್ಪಿದೆ. 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಬರಬೇಕಾದಂಥ ಸ್ಥಳೀಯ ಸಂಸ್ಥೆಗಳ ಅನುದಾನ ಕೂಡ ಬಂದಿಲ್ಲ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆಗಳಿರುವಂಥ ಪ್ರಸಂಗ ನಡೀತಿತ್ತು. ಇವಕ್ಕೆ ಚುನಾವಣೆ ಅವಧಿ ಮುಗಿದ ಕೂಡಲೇ ಮುಗಿಯೋಕ್ಕೆ ಮುಂಚೆನೇ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ, ಇಡೀ ಒಂದು 5 ವರ್ಷದ ಅವಧಿಯಲ್ಲಿ ಚುನಾವಣೆಗಳು ಜರಲಿಲ್ಲ ಅನ್ನೋ ಕಾರಣಕ್ಕಾಗಿ ಕೇಂದ್ರ ಹಣಕಾಸು ಆಯೋಗ ಶಿಫಾರಸಾಗಿದ್ದಂಥ ಹಣ ಬಿಡುಗಡೆ ಆಗದೆ ತಡೆ ಹಿಡಿದಿದ್ದಂಥದ್ದು ನಿಜ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆಗಳಿರುವಂಥದ್ದು. ಇದಿಷ್ಟೇ ಅಲ್ಲ, ರಾಜ್ಯದ ಹಲವೆಡೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳ ಚುನಾವಣೆಗಳನ್ನು ಕೂಡ ಸರ್ಕಾರ ಬಾಕಿ ಉಳಿಸಿಕೊಂಡಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಯದ ಕಾರಣ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಬರಬೇಕಾದಂಥ ಅನುದಾನವೂ ಕೂಡ ಕೈತಪ್ಪಿದೆ. 15ನೇ ಹಣಕಾಸು ಆಯೋಗದ ಅಡಿಯಲ್ಲಿ ಬರಬೇಕಾದಂಥ ಸ್ಥಳೀಯ ಸಂಸ್ಥೆಗಳ ಅನುದಾನ ಕೂಡ ಬಂದಿಲ್ಲ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆಗಳಿರುವಂಥ ಪ್ರಸಂಗ ನಡೀತಿತ್ತು. ಇವಕ್ಕೆ ಚುನಾವಣೆ ಅವಧಿ ಮುಗಿದ ಕೂಡಲೇ ಮುಗಿಯೋಕ್ಕೆ ಮುಂಚೆನೇ ಆಗಲಿಲ್ಲ ಅನ್ನೋ ಕಾರಣಕ್ಕಾಗಿ, ಇಡೀ ಒಂದು 5 ವರ್ಷದ ಅವಧಿಯಲ್ಲಿ ಚುನಾವಣೆಗಳು ಜರಲಿಲ್ಲ ಅನ್ನೋ ಕಾರಣಕ್ಕಾಗಿ ಕೇಂದ್ರ ಹಣಕಾಸು ಆಯೋಗ ಶಿಫಾರಸಾಗಿದ್ದಂಥ ಹಣ ಬಿಡುಗಡೆ ಆಗದೆ ತಡೆ ಹಿಡಿದಿದ್ದಂಥದ್ದು ನಿಜ. ಮುಖ್ಯವಾಗಿ ನಾನು ವಿಷಯ ಏನು ಹೇಳಕ್ಕೆ ಬಂತಂದರೆ, ಕರ್ನಾಟಕದಲ್ಲಿ ನಾನೇನು ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳು ಬಹುತೇಕ, ಆಮೇಲೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇನ್ನು ಕೆಲವು ಸ್ಥಳೀಯವಾಗೂ ಕೂಡ ಚುನಾವಣೆಗಳಿರುವಂಥದ್ದು.